ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಮನಿ ಆ್ಯಂಡ್ ಬಿಸ್ನೆಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಒಂದು ಗಾದೆ ಮಾತಿದೆ, ದೇಶ ಸುತ್ತು ಕೋಶ ಓದುವುದು ನೀವು ಕೇಳೇ ಇರ್ತೀರಾ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಜೀವನದಲ್ಲಿ ಸಾಕಷ್ಟು ದೇಶಗಳನ್ನು ಸುತ್ತಾಡಬೇಕು, ತನ್ನ ಊರಿನ ಸುತ್ತಮುತ್ತನ್ನು ಬಿಟ್ಟು ಬೇರೆ ಕಡೆ ಓಡಾಡಬೇಕು, ಹಾಗೂ ಸಾಕಷ್ಟು ನಾಲೆಜನ್ನು ಗಳಿಸಬೇಕು ಅನ್ನೋಂಥದ್ದು. ಇತ್ತೀಚಿನ ದಶಕಗಳಲ್ಲಂತೂ ಭಾರತದಲ್ಲೂ ಕೂಡ ಟ್ರಾವೆಲ್ ಇಂಡಸ್ಟ್ರಿ ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಹಾಗಾಗಿ ಈ ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿರುವ ವ್ಯಕ್ತಿಯನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ. ಅಡಿಗಾಸ್ ಯಾತ್ರಾ ನೀವು ಕೇಳೇ ಇರ್ತೀರಾ. ಕಳೆದ 3 ದಶಕಗಳಿಂದ 1990ರ ದಶಕದಲ್ಲಿ ದೇಶ ಉದಾರೀಕರಣಕ್ಕೆ ಹೊಸಲನ್ನು ಇಡುವಂಥ ಸಂದರ್ಭದಲ್ಲೇ ನಮ್ಮ ಅಡಿಗಾಸ್ನ ಒಂದು ಯಶೋಗಾಥ ಕೂಡ ಆರಂಭವಾಯಿತು. ಹಾಗಾದರೆ ನಮ್ಮ ಅಡಿಗಾಸ್ನ ಈ ಕಳೆದ 3 ದಶಕಗಳ 30 ವರ್ಷಗಳ ಒಂದು ಹೆಚ್ಚು ಈ ಯಾತ್ರೆ ಹೇಗಿತ್ತು ಮತ್ತು ಇದರ ಹಿಂದಿನ ರೂವಾರಿ ಆದಂತಹ ನಾಗರಾಜ್ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮವನ್ನು ಬರಮಾಡಿಕೊಂಡು ಅವರ ಸಕ್ಸಸ್ ಸ್ಟೋರಿನ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ನಾಗರಾಜ್ ಸರ್. ಅಂದಹಾಗೆ ಕಳೆದ 3 ದಶಕಗಳಿಂದ ಕುಂದಾಪುರದ ಕೋಟೇಶ್ವರದಿಂದ ಬೆಂಗಳೂರಿನ ರಾಜಧಾನಿ ತನಕ ಬಂದು ಇಲ್ಲಿಂದ ಈ ಅಡಿಗಾಸ್ ಯಾತ್ರಾ ಸಂಸ್ಥೆಯನ್ನು ಶುರು ಮಾಡಿ ಸಾವಿರಾರು ಮಂದಿಗೆ, ಅನೇಕ ಮಂದಿಗೆ ದೇಶವನ್ನು ಮತ್ತು ವಿದೇಶವನ್ನು ಪರಿಚಯ ಮಾಡುವಂಥ ಬಹಳ ದೊಡ್ಡ ಒಂದು ಕೆಲಸವನ್ನು ತಾವು ಮಾಡಿದಿರಿ. ಈ ಒಂದು ಜರ್ನಿ ಹೇಗಿತ್ತು ಅಂತ ನಮ್ಮ ವಿಶ್ವವಾಣಿ ವೀಕ್ಷಕರಿಗೆ ಒಂದಷ್ಟು ಮಾತುಗಳಲ್ಲಿ ಹೇಳ್ಕೊಡ್ತೀರಾ ಅಂತ. ಎಲ್ಲರಿಗೂ ನಮಸ್ಕಾರ. 1994ರಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ನನಗೆ ಹೆಚ್ಚಾಗಿ ಹೇಳಬೇಕಂದ್ರೆ ದೇಶದ ಬಗ್ಗೆ ಸ್ವಲ್ಪ ನಾನು ಇಂಟ್ರೆಸ್ಟ್, ಅಂದರೆ ಸ್ಥಳ ನೋಡಬೇಕು. ಮತ್ತು ನಾನು ಹಿಂದೆಲ್ಲ ಓದ್ತಾ ಇದ್ದೆ. ವೀರ ಸಾವರ್ಕರ್ ಅಂಡಮಾನ್ಗೆ ಹೋದರು, ಆಮೇಲೆ ನಮ್ಮ ಸ್ವಾಮಿ ವಿವೇಕಾನಂದರು ಇಲ್ಲಿ ಚಿಕಾಗೋ ನಗರಕ್ಕೆ ಹೋದರು. ಈ ಥರದ್ದೆಲ್ಲ ಓದ್ತಾಯಿದ್ದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ಥರದ್ದೆಲ್ಲ ಓದುವಾಗ ನಾನು ಈ ದೇಶ ಎಲ್ಲ ನೋಡಬೇಕು ಅಂತ ಅನಿಸ್ತು. ದೇಶ ನೋಡೋದು, ಅದ್ರ ಜೊತೆಗೆ ಅದನ್ನೊಂದು ವ್ಯವಹಾರವಾಗಿ ಕಟ್ಟಿಕೊಳ್ಳುವ ಅಂತ ಒಂದು ದೃಷ್ಟಿಯಿಂದ 1994ರಲ್ಲಿ ನಮ್ಮ ದೇಶದ ಗೀತೆಯಾದ ವಂದೇ ಮಾತರಂ ಅನ್ನುವ ಹೆಸರನ್ನು ನನ್ನ ಸಂಸ್ಥೆಗಿಟ್ಟೆ. ವಂದೇ ಮಾತರಂ ಟ್ರಾವೆಲ್ಸ್ ಅಂತೇಳಿ 1994. ಫ್ಯಾಂಟಾಸ್ಟಿಕ್. ಆಮೇಲೆ 1994 ನಾವು ಪ್ರಾರಂಭ ಮಾಡಿ ನಾನು ಹುಬ್ಬಳ್ಳಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಕರ್ನಾಟಕದಾದ್ಯಂತ ಎಲ್ಲ ಗ್ರಾಹಕರನ್ನು ನಾನು ಖುದ್ದಾಗಿ ಮೀಟಾಗಿ ಪ್ರವಾಸಗಳನ್ನು ಏರ್ಪಡಿಸ್ತಾ ಇದ್ದೆ. ಹಾಗಾಗಿ ವಂದೇ ಮಾತರಂ ಟ್ರಾವೆಲ್ಸು ಯಶಸ್ವಿಯಾಗಿ ನಡೀತಾ ಇತ್ತು. ವಂದೇ ಮಾತರಂ ಟ್ರಾವೆಲ್ಸ್ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ನಾನು ಬೆಂಗಳೂರಿನಲ್ಲೆಲ್ಲ ನನಗೆ ತುಂಬ ಬೇಡಿಕೆ ಬಂತು, ಬೆಂಗಳೂರು, ಮಂಗಳೂರು ಎಲ್ಲ ಕಡೆ. ಹಾಗಾಗಿ ನಾನು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ನಾನು ಸ್ಥಳಾಂತರ ಮಾಡಬೇಕಾಗಿ ಬಂತು. ಅಂದರೆ ಹುಬ್ಬಳ್ಳಿಯಲ್ಲೂ ಆಫೀಸ್ ಇದೆ ಈಗ. ವಂದೇ ಮಾತರಂ ಟ್ರಾವೆಲ್ಸ್ ಹಾಗಾದರೆ ಅಡಿಗಾಸ್ ಯಾತ್ರಾ ಯಾಕಾಯಿತು ಅಂತ ಬರುತ್ತೆ. ಈ ವಂದೇ ಮಾತರಂ ಟ್ರಾವೆಲ್ಸ್ ಹೆಸರು ತುಂಬ ಚೆನ್ನಾಗಿತ್ತು. ಇವಾಗಲೂ ನನ್ನ ಮನೆ ಹೆಸರು ಊರಲ್ಲಿ ವಂದೇ ಮಾತರಂ ಅಂತಲೇ ಇದೆ. ನಾವು ವಂದೇ ಮಾತರಂ, ಈಗ ನಮ್ಮದು ಇವನ್ ಇಮೇಲು ಎಲ್ಲದೂ ಇದೆ, ಇನ್ನೊಂದು ವೆಬ್ಸೈಟು ಇದೆ. ವಂದೇ ಮಾತರಂ ಟ್ರಾವೆಲ್ಸನ್ನು ನಾನಷ್ಟು ದೇಶಭಕ್ತಿ ಇದು ಹೆಸರಿಟ್ಟಿರುವಾಗ ಅದನ್ನು ಹೇಳುವಾಗ ಜನ ಒಂದೇನ ತಗೊಂಡೋಗಿ ನಂಬರ್ 1 ವಂದೇ ಮಾತರಂ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಅದನ್ನು ಹೇಳ್ತಿರ್ಲಿಲ್ಲ. ಕೆಲವರು ಅಡಿಗರ ಜೊತೆ ಯಾತ್ರೆ ಹೋಗಿದ್ವಿ ಅಂತ. ಅಂದರೆ ನಂದು ಬ್ರ್ಯಾಂಡ್ ನೇಮು ಸ್ಟಿಕ್ಕಾಗಿ ಕೂತ್ಕೊಳ್ತಿರ್ಲಿಲ್ಲ. ಅಂದರೆ ವಂದೇ ಮಾತರಂ ಟ್ರಾವೆಲ್ಸ್ ಅಷ್ಟೊಂದು, ಅಂದರೆ ಟೂರ್ ಹೋಗ್ತಾಯಿದ್ರು, ನಾಗರಾಜ್ ಅಡಿಗ ಪಾಪ್ಯುಲರ್ ಅದ, ಆದರೆ ವಂದೇ ಮಾತರಂ ಟ್ರಾವೆಲ್ಸ್ ಹೇಳೋದಕ್ಕೆ ಜನ ನಿಂದಂತ ಜನಗಣಮನಲ್ಲ ಟ್ರಾವೆಲ್ಸ್ ಹೆಸರು, ಹೀಗೆ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಇದಕ್ಕೊಂದು ಇದು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಅಡಿಗರ ಯಾತ್ರೆ ಹೋಗ್ತಾ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅಡಿಗಾಸ್ ಯಾತ್ರಾ ಅಂತ ಹೆಸರಿಟ್ಟೆ. ಅಡಿಗಾಸ್ ಯಾತ್ರಾ ಮತ್ತು ಅಡಿಗಾಸ್ ವರ್ಲ್ಡ್ ಅಂತ 2 ಬ್ರ್ಯಾಂಡ್ ಮಾಡಿದ್ವಿ ನಾವು. ಇದು ನಮ್ಮ ನಡೆದು ಬಂದ ದಾರಿ. ಹಾಗೆ ಬೆಂಗಳೂರಿನಲ್ಲಿ ನಮಗೆ ಜನಪ್ರಿಯತೆ ಜಾಸ್ತಿ ಆಗಿದ್ದರಿಂದ ನಾನು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಿನ ಕೇಂದ್ರ ಸ್ಥಾನ ಮಾಡಿಕೊಂಡು ಇವತ್ತು ಬೆಂಗಳೂರಲ್ಲಿ 4 ಕಚೇರಿ ಇದೆ ನಮ್ಮದು. ಬೆಂಗಳೂರಲ್ಲಿ ಬಸವನಗುಡಿ ಕೇಂದ್ರ ಕಚೇರಿಯಾಗಿ ಮಾಡಿಕೊಂಡು ವಿಜಯನಗರ, ರಾಜರಾಜೇಶ್ವರಿ ನಗರ, ಹಾಗೆ ಮಲ್ಲೇಶ್ವರಮಲ್ಲ ಇದೆ. ಹುಬ್ಬಳ್ಳಿಯಲ್ಲಿ ಸಹ ಚನ್ನಮ್ಮ ವೃತ್ತ ಹತ್ರ ನಮ್ಮ ಆಫೀಸ್ ಇದೆ. ಹಾಗೆ ನಾವು ಈ ಅಡಿಗಾಸ್ ಯಾತ್ರಾ ನಾವು ಮತ್ತು ಅಡಿಗಾಸ್ ವರ್ಲ್ಡ್ ನಮಗೆ ಒಂದು ವಿಶೇಷವಾದ ಏನಂದರೆ ಹೇಳಿದರೆ, ನಮಗೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯವೇ ನಮ್ಮನ್ನು ಗುರುತಿಸಿ ಎಕ್ಸ್ಪೀರಿಯನ್ಸ್ಡ್ ಸರ್ವಿಸ್ ಪ್ರೊವೈಡರ್
ಅನುಭವಿ ಸೇವಾ ಪೂರೈಕೆದಾರ, ಜಸ್ಟ್ ಸೇವಾ ಪೂರೈಕೆದಾರ ಅಲ್ಲ, ಅನುಭವಿ ಸೇವಾ ಪೂರೈಕೆದಾರ ಅನ್ನುವಂಥದ್ದನ್ನು ನಾವು ಎಲ್ಲ ಕಡೆ ಬೋರ್ಡಲ್ಲೂ ಸಹ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಅದನ್ನು ಸಹ ನಮಗೆ ಗ್ರ್ಯಾಂಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವು ಮಾನ್ಯತೆ ಪಡೆದಂಥ ಸಂಸ್ಥೆ. ಸೊ ನಮ್ಮ ಸಂಸ್ಥೆಯನ್ನು 31 ವರ್ಷದಿಂದ ನಾವು ನಿರಂತರವಾಗಿ ನಡ್ಸ್ಕೊಂಡು ಬಂದಿದ್ದರಿಂದ ನಮ್ಮ ಜನಗಳಿಗೆ ನಮ್ಮ ಮೇಲೆ ಭಾಳಷ್ಟು ಒಂದು ಟ್ರಸ್ಟ್ ಇದೆ. ಕರೆಕ್ಟ್. ನಾವು ಅದಕ್ಕೆ ನಮ್ಮ ಸ್ಲೋಗನ್ನೇ ಇದೆ, ಬಿಲೀವ್ ಇನ್ ದಿ ಬೆಸ್ಟ್ 31 ಇಯರ್ಸ್ ಆಫ್ ಟ್ರಸ್ಟ್ ಅಂತ ನಾವು ಪ್ರತಿ ವರ್ಷ ಒಂದು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ 31 ಇಯರ್ಸ್ ಆಫ್ ಟ್ರಸ್ಟಲ್ಲಿ ಇದ್ದೀವಿ ನಾವು. ಕಳೆದ ವರ್ಷ 30th ಇಯರ್ ಟ್ರಸ್ಟಲ್ಲಿ ಇದ್ವಿ. ಹಾಗಾಗಿ ಸೊ ಈ ಥರದ್ದು ನಮ್ಮ ಇದು ಪ್ಯಾಕೇಜ್ಗಳು, ಎಲ್ಲ ರೀತಿಯ ಪ್ಯಾಕೇಜ್ಗಳು ಇದೆ. ಭಾಳ ಚೆನ್ನಾಗಿ ಹೇಳಿದ್ರಿ. ವಂದೇ ಮಾತರಮಿಂದ ಅಡ್ಗಾಸ್ ಯಾತ್ರೆ ಯಾವ ರೀತಿಯಲ್ಲಿ ಆಯಿತು ಅನ್ನುವಂಥದ್ದು. ಮತ್ತು ಈಗ ತಾವು ಹೇಳಿದ್ರಿ ದೇಶ ಮತ್ತು ವಿದೇಶಗಳ ಪ್ರವಾಸವನ್ನು ಪ್ಯಾಕೇಜನ್ನು ಮಾಡ್ತಾ ಇದ್ರಿ ಅಂದರೆ ಅಡ್ಗಾಸ್ ಯಾತ್ರದ ಒಂದು ವಿಶೇಷತೆ ಏನು ಅಂತ ಹೇಳ್ತೀರಾ ಅಂತ? ಅಡಿಗಾಸ್ ಯಾತ್ರಾದಲ್ಲಿ ನಾವು ಮುಂಚೆ ಪ್ರಾರಂಭ ಮಾಡಿದ್ದು ದೇಶೀಯ ಪ್ರವಾಸಗಳನ್ನೇ. ಓಕೆ. ದೇಶೀಯ ಪ್ರವಾಸಗಳಲ್ಲಿ ದೇಶ ಮತ್ತು ಈ ಥರದ್ದು ನೇಪಾಳ ಮತ್ತು ಪಿಲಿಗ್ರಿಮ್ಗೆ ನಮ್ಮದು ಒತ್ತು. ಓಕೆ. ಪಿಲಿಗ್ರಿಮ್ಗೆ ನಾವು ಜಾಸ್ತಿ ಇದು ಕೊಟ್ವಿ. ಕಾಶಿ ಯಾತ್ರೆ ಇರ್ಬೋದು, ಚಾರ್ಧಾಮ್ ಯಾತ್ರೆ ಇರ್ಬೋದು, ಬದ್ರಿ ಕೇದಾರ್ ಯಾತ್ರೆ ಇರ್ಬೋದು, ಈ ಥರನೇ ಯಾತ್ರೆಗಳನ್ನೇ ನಾವು ಮುಂಚೆ ಮಾಡ್ತಾ ಇದ್ದಿದ್ದು. ನಮ್ಮ ದೇಶದಲ್ಲಿ ಕಾನ್ಸೆಪ್ಟು ಅದೇ ಇತ್ತು. ಹೌದೌದು. ಯಾತ್ರಾ ಬೇಸ್ಡ್. ನಮ್ಮಲ್ಲಿ ಹಿಂದೆಲ್ಲ ಹೇಗಿತ್ತಂದರೆ ವಯಸ್ಸಾದಮೇಲೆ ಯಾರೋ ಒಂದು ಮುಂಚೆಲ್ಲ ಅವರವರೇ ಹೋಗ್ತಿದ್ರಂತೆ ಕಾಶಿ ಯಾತ್ರೆ ಅಂತ ಹೋಗೋದಂತ. 10 ವರ್ಷದೊಳಗಡೆ ಬಂದರೆ ಅವರದ್ದು ಕಾಶಿ ಸಮಾರಾಧನೆ, ಇಲ್ಲ ಅಂದರೆ 10 ವರ್ಷದ ಬರಲಿಲ್ಲ ಅಂದರೆ ಅವ್ರು ಯಾವ ದಿನ ಮನೆ ಬಿಟ್ಟಿದ್ದಾರೆ ಆವತ್ತಿಂದ ಅವ್ರದ್ದು ತಿಥಿ ಎಲ್ಲ ಮಾಡ್ತಾಯಿದ್ರು ಅಂತ ಕೇಳಲ್ಪಟ್ಟಿದ್ದೇವೆ. ಓಕೆ. ಹಾಗಾಗಿ ಅದೇ ನಮ್ಮಲ್ಲಿ ಯಾತ್ರಾ ಭಾವನೆ ಇತ್ತು ಮುಂಚೆಲ್ಲ. ಶ್ರೀಶೈಲಕ್ಕೆ ಹೋಗೋದು, ತಲಕಾವೇರಿ ಕಾವೇರಿ ಸ್ನಾನಕ್ಕೆ ಹೋಗೋದು, ಈ ಥರದ ಕಾಶಿ ಯಾತ್ರೆ ಹೋಗೋದು, ದೂರ ಅಂದರೆ ಬದ್ರಿ ಆಶ್ರಮಕ್ಕೆ ಹೋಗೋದು. ಇದು ನಮ್ಮ ಅತಿ ಉದ್ದದ ಪ್ರಯಾಣ. ಹೌದು. ಆಯಿತಾ. ಈ ಥರ ಯಾತ್ರೆ ಆಯಿತು. ಆಮೇಲೆ ನಾವು ಸಹ ಅದೇನು ಮಾಡ್ತಾಯಿದ್ವಿ. ಹಾಗೆ ಇಂಟರ್ನ್ಯಾಷನಲ್ ಯಾಕೆ ಮಾಡಬಾರ್ದು ಅಂತ ನಾವು ಪ್ರಾರಂಭ ಮಾಡಿದ್ವಿ. ನೇಪಾಳೆಲ್ಲ ಮಾಡ್ತಿದ್ವಿ. ನೇಪಾಳ ಭೂತಾನ್ ನಾನು ಡೊಮೆಸ್ಟಿಕ್ ಜೊತೆ ಮಾಡ್ತಾಯಿದ್ವಿ. ಹಾಗೆ ನಾವು ಇಂಟರ್ನ್ಯಾಷನಲ್ಲು ಸಹ ಶುರು ಮಾಡಿದ್ವಿ. ಓಕೆ. ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡು, ಶ್ರೀಲಂಕಾ ರಾಮಾಯಣ ಟ್ರಯಲ್ಸು, ಹಾಗೆ ಕೈಲಾಶ್ ಮಾನಸರೋವರ ಯಾತ್ರಾ, ಹಾಗೆ ಬಾಲಿ, ಹಾಗೆ ಚೈನಾ, ಹಾಂಗ್ಕಾಂಗ್, ಮಕಾವು, ದುಬೈ, ಯುರೋಪ್, ಹೀಗೆ ಒಂದೊಂದೇ ಕಂಟ್ರಿ, ಮಾರಿಷಸ್ಸು, ಮಾಲ್ಡೀವ್ಸ್, ಹೀಗೆ ಮಾಡ್ಕೊತ ಬಂದಿದ್ದೀವಿ. ಇದು ನಮ್ಮಲ್ಲಿರುವ ಟೂರ್ ಪ್ಯಾಕೇಜಸ್. ಓಕೆ. ಇದರಲ್ಲಿ ನಮ್ಮ ಮುಂಚೆ ನಾವು ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಜನರಿಗೆ ಉತ್ತರ ಭಾರತದ ಫುಡ್ಡೇ ತಿನ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸಾಸಿವೆ ಎಣ್ಣೆ ಬಳಸ್ತಾರೆ ಹಾಗೆ ಹೀಗೆ ಅಂತೇಳಿ ನಾವು ಇಲ್ಲಿಂದ ಅಡುಗೆಯವ್ರನ್ನ ಕರ್ಕೊಂಡೋಗಿ, ಮುಂಚೆಲ್ಲ ಭಾಳ ಕಷ್ಟ ಇತ್ತು ಯಾತ್ರೆ ಎಲ್ಲ ಮಾಡೋದಂದ್ರೆ. ಈಗೆಲ್ಲ ವ್ಯವಸ್ಥೆ ಆಗಿದೆ. ಈಗ ಅಲ್ಲಿಯೂ ಸಹ ಗ್ಯಾಸು ಅದು ಇದೆಲ್ಲ ಬಂದಿದೆ, ಮಿಕ್ಸಿ ಬಂದಿದೆ. ಮುಂಚೆ ಎಲ್ಲ ಮಿಕ್ಸಿ ಇರಲಿಲ್ಲ. ನೀವೆಲ್ಲ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಆವಾಗ ರುಬ್ಬೋಗೊಂಡು ತೊಗೊಂಡೋಗಿ ಅಲ್ಲಿ ರುಬ್ಬೋ ಫೆಸಿಲಿಟಿ ಅಲ್ಲಿಲ್ಲ. ಅಲ್ಲೆಲ್ಲ ಹೆಚ್ಚಾಗಿ ಪೌಡ್ರ್ ಥರ ಮಾಡೋದು, ಕುಟ್ಟಿ ಪೌಡ್ರ್ ಮಾಡೋದು ನಾರ್ತ್ ಇಂಡಿಯನ್ಸ್ ಎಲ್ಲ. ನೀವು ಗೊತ್ತಿರೋ ಯಾವುದಕ್ಕೆ ನಾವು ಅವಾಗ ರುಬ್ಬೋಗುಂಡೆಲ್ಲ ತೊಗೊಂಡೋಗಿ ಅಡುಗೆ ಮಾಡಿಸ್ತಾ ಇದ್ವಿ, ಸಣ್ಣ ಸಣ್ಣ ಇದು ತೊಗೊಂಡು. ಈಗ ಕಾನ್ಸೆಪ್ಟ್ ಹೋಯ್ತು. ಆವಾಗ ನಮ್ಮ ಕಾಲಕ್ಕೆ ಸೀಮೆ ಎಣ್ಣೆಯವರೇ ಬಂದಿತ್ತು, ಈಗ ಗ್ಯಾಸ್. ಸೊ ಕಿಚನ್ ಗ್ರೂಪು ಈಗ ಮತ್ತೆ ಮುಂಚೆ ಎಲ್ಲ ಯಾತ್ರೆ ಅಂದರೆ ಡಾರ್ಮೆಟ್ರಿ ಸಿಸ್ಟಮ್. ಇದೆಲ್ಲ ಧರ್ಮಶಾಲದಲ್ಲೇ ಉಳಿಸೋದು, ಒಂದು ಹಾಲ್ ತೋರಿಸ್ಬಿಡೋದು, ಅವರೇ ಎಲ್ಲ ಬೆಡ್ಶೀಟು ಎಲ್ಲ ಅವರೇ ತೊಗೊಂಡು ಬರಬೇಕು, ಆ ಥರ ಇತ್ತು. ಈಗ ಎಲ್ಲ ನಮ್ಮಲ್ಲಿ ಸಹ ನಾವು ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಇನ್ನೂ ಇಟ್ಕೊಂಡಿದ್ದೀವಿ. ಬಟ್ ಆ ಥರ ಧರ್ಮಶಾಲಾ ಸಿಸ್ಟಮ್ ಇಲ್ಲ. ಎಲ್ಲರಿಗೂ ಒಳ್ಳೆ AC ರೂಮ್ ಕೊಡ್ತೀವಿ, 3 ಸ್ಟಾರ್ ಕ್ಯಾಟಗರಿ ರೂಮ್ಸೇ ಕೊಡ್ತೀವಿ. ಮತ್ತು ಒಳ್ಳೆ ನಮ್ಮ ನುರಿತ ಅಡುಗೆ ಟೀಮ್ ಇದೆ, ಅವರು ಅಡುಗೆ ಮಾಡಿ ಹಾಕ್ತಾರೆ. ಪ್ಯೂರ್ ವೆಜಿಟೇರಿಯನ್ ಫುಡ್ ಮಾತ್ರ ಇಲ್ಲಿ. ಹಾಗೆ ನಮ್ಮಲ್ಲಿ ಎಕ್ಸ್ಪರ್ಟ್ ಟೂರ್ ಗೈಡ್ಸ್ ಇದ್ದಾರೆ, ಟೂರ್ ಮ್ಯಾನೇಜರ್ಸ್. ಇವರು ಅವ್ರಿಗೆಲ್ಲ ಫೆಸಿಲಿಟಿ, ರಾತ್ರಿ ಬಿಸಿನೀರಿಂದ ಹಿಡಿದು ಎಲ್ಲ. ನೀವು ಬದ್ರಿ ಕೇದಾರಕ್ಕೆಲ್ಲ ಹೋದರೆ ಬಿಸಿ ನೀರು, ಮತ್ತು ಒಳ್ಳೆ ಊಟ, ಸೌತ್ ಇಂಡಿಯನ್ ನಮ್ಮ ಬೆಂಗಳೂರಿನ ಶೈಲಿಯಲ್ಲೇ ಅನ್ನ ಸಾರು, ಅಥವಾ ಬೆಳಿಗ್ಗೆ ಒಳ್ಳೆ ಫಿಲ್ಟರ್ ಕಾಫಿ. ಸೊ ಎಲ್ಲ ವ್ಯವಸ್ಥೆ ನಮ್ಮ ಈ ಕಿಚನ್ ಗ್ರೂಪ್ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರಲ್ಲೂ ಇದೆ. ಹಾಗೆ ನಮ್ಮ ದೇಶದಲ್ಲೇ ಇನ್ನು ನಾವು ಬೇರೆ ಬೇರೆ ಜನರಿಗೆ, ಈಗ ನಮ್ಮದು ಇದು ಗ್ರೂಪ್ ಟೂರ್ ಅಂದರೆ ಒಂದು ಶೆಡ್ಯೂಲ್ ಮಾಡಿರ್ತೀವಿ ಇಂಥ ಡೇಟ್ಗೆ ಅಂತೇಳಿ. ಆ ಡೇಟ್ ಆದಮೇಲೆ ಇನ್ನೂ ಒಂದು ನಾವು ಮಾಡ್ತಾಯಿದ್ವಿ ಕಸ್ಟಮೈಸ್ ಟೂರ್ಸ್ ಅಂತ. ಈ ಕಸ್ಟಮೈಸ್ ಟೂರ್ಸಲ್ಲಿ ಹೇಗೆ ಅಂತ ಹೇಳಿದ್ರೆ,
ಅವ್ರಿಗೆ ಅವ್ರು ಯಾವುದೇ ಡೇಟು, ಈಗ ಒಬ್ಬರು ಒಂದು ಪ್ರೊಫೆಷನ್ ಇರ್ತದೆ, ಅವ್ರಿಗೊಂದು ಡೇಟ್ ಅಂತ ಇರ್ತದೆ, ಇಂಥ ಡೇಟಲ್ಲೇ ನಾವು ಹೋಗಬೇಕು, ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ಇರ್ತದೆ, ಅಥವಾ ಒಂದು ಅವ್ರದ್ದು ಬರ್ತ್ ಡೇಟ್, ನನ್ನ ಹೆಂಡತಿ ಇದು ಬರ್ತ್ಡೇ ದಿನಕ್ಕೆ ನಾನು ಶಿಮ್ಲಾ ಕರ್ಕೊಂಡು ಹೋಗಬೇಕು, ಈ ಥರ ಎಲ್ಲ ಇರ್ತದೆ ಕೆಲವರಿಗೆ. ಅಂಥವ್ರಿಗೋಸ್ಕರ ನಾವು ಕಸ್ಟಮೈಸ್ ಟೂರ್ಸ್ ಅಂತ ಮಾಡಿದ್ದೀವಿ. ಓಕೆ. ಈ ಕಸ್ಟಮೈಸ್ ಟೂರ್ಸಲ್ಲಿ ನಿಮಗೆ ಸ್ಟ್ಯಾಂಡರ್ಡು ಡೀಲ್ ಕ್ಲಾಸಿಗಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಬಜೆಟ್ ಕ್ಯಾಟಗರಿ. ಅಂದರೆ ಇಲ್ಲಿ ನಾವು ಮಿಡಲ್ ಕ್ಲಾಸಿಂದ ಹಿಡಿದು ಅಪ್ಪರ್ ಕ್ಲಾಸ್ವರೆಗೂ ಕ್ಲಾಸಿಕ್ಕು, ಸ್ಟ್ಯಾಂಡರ್ಡು, ಡೀಲಕ್ಸು, ಸೂಪರ್ ಡಿಲಕ್ಸು, ಲಕ್ಸುರಿ, ಪ್ರೀಮಿಯಮ್, ಇಷ್ಟು ಕ್ಯಾಟಗರಿ ಮಾಡಿದ್ದೀವಿ. ಓಕೆ. ಸೊ ಅದರಲ್ಲಿ ಅವರವರಿಗೆ ತಕ್ಕಂತೆ ನಾವು ಕ್ಲಾಸಿಕ್ ಅಂದರೆ ಒಂದು ಬೇಸಿಕ್ 3 ಸ್ಟಾರ್ ಕ್ಯಾಟಗರಿ ಹೋಟೆಲ್ ಕೊಡ್ತೀವಿ, ಡೀಲಕ್ಸು ಎಲ್ಲ 3 ಸ್ಟಾರ್ ಬರುತ್ತೆ, ಲಕ್ಸುರಿ ಪ್ರೀಮಿಯಮ್ ಅಂದರೆ 4 ಸ್ಟಾರು ಪ್ಲಸ್, ಹೀಗೆ 4 ಸ್ಟಾರ್ ಪ್ಲಸ್ ಹೋಟೆಲೆಲ್ಲ ಕೊಡ್ತೀವಿ, ಒಳ್ಳೆ ಲಕ್ಸುರಿ ಅಷ್ಟೇ. ಇದು ಫೆಸಿಲಿಟೀಸ್ ಇದೆ. ಇದು ಆಲ್ ಓವರ್ ಇಂಡಿಯಾ ಕನೆಕ್ಷನ್ಸ್ ಇದೆ ನಮ್ಮದು ಕನೆಕ್ಷನ್ಸ್ ಅಂತ ಹೇಳಿದರೆ ಕರ್ನಾಟಕದ ಭಾಗಗಳಲ್ಲದೆ ಲಡಾಖ್, ಕಾರ್ಗಿಲ್, ಕಾಶ್ಮೀರದವರೆಗೂ ಇದೆ. ಈ ಕಡೆ ನೀವು ಗುಜರಾತ್ನಿಂದ ಹಿಡಿದು, ಗುಜರಾತ್, ರಾಜಸ್ಥಾನ, ನಮ್ಮ ವೆಸ್ಟ್ ಬಾರ್ಡ್ರಿಂದ ಹಿಡಿದು ಮಹಾರಾಷ್ಟ್ರ, ಅಸ್ಸಾಮು, ಅರುಣಾಚಲ ಪ್ರದೇಶ, ಮೇಘಾಲಯ, ಪ್ರತಿಯೊಂದು ಕಡೆಗೂ ನಮ್ಮ ಕನೆಕ್ಟಿವಿಟೀಸ್ ಇದೆ. ನೀವು ಒಂದು ವಾರ ಮುಂಚಿತವಾಗಿ ಹೇಳಿದರೆ ನಾವು ಈ ಪ್ಯಾಕೇಜನ್ನ ರೆಡಿ ಮಾಡಿಕೊಡ್ತೇವೆ. ಒಂದು ನೆಕ್ಸ್ಟ್ ವೀಕಲ್ಲೇ ನಿಮಗೆ ಕಾಶಿಗೆ ಹೋಗಬೇಕು, ಇಮಿಡಿಯೇಟ್ಲಿ ವ್ಯವಸ್ಥೆ ಮಾಡ್ತೀವಿ. ಈ ಸಲ ಕುಂಭಮೇಳವನ್ನು ನಾವು ತುಂಬ ಚೆನ್ನಾಗೇ ಮಾಡಿದ್ದೇವೆ. ಎಲ್ಲರಿಗೂ ಲಕ್ಸುರಿಯಸ್ ವ್ಯವಸ್ಥೆ ಮಾಡಿಕೊಟ್ಟು ಒಳ್ಳೆ ರೀತಿಯ ಸ್ನಾನ ಆಗೋದಕ್ಕೆ, ಮತ್ತು ಒಳ್ಳೊಳ್ಳೆ ಕಾಟೇಜಸ್, ಕಾಸ್ಟ್ಲಿಯೆಸ್ಟ್ ಕಾಟೇಜಸ್ ಎಲ್ಲ ಮಾಡಿಕೊಟ್ಟು ಕಸ್ಟಮರು ತುಂಬ ಹ್ಯಾಪಿಯಾಗಿದ್ದಾರೆ. ಕುಂಭಮೇಳದ ಅಂಥ ಏನು ಜನ ನಿಬಿಡ ಅಂತ ಹೇಳ್ತಾರಲ್ಲ, ಎಷ್ಟು 60 ಕೋಟಿ ಜನಸಂಖ್ಯೆ ವಿಸಿಟ್ ಮಾಡಿದಂಥ ಅಂಥದ್ರಲ್ಲಿಯೂ ಸಹ ನಮ್ಮ ಗ್ರಾಹಕರಿಗೆ ನಾವು ಒಳ್ಳೆ ಸುವಿಧೆ ಮಾಡಿಕೊಟ್ಟಿದ್ದೇವೆ ಅಂತ ನಮಗೆ ಭಾಳ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗೋದಂದರೆ ಗ್ರಾಹಕರು ಬರ್ತಾರೆ, ಹಣ ಕೊಡ್ತಾರೆ, ಇದಲ್ಲಲ್ಲ, ಅವ್ರಿಗೆ ಖುಷಿಯಾಗಿ ಬಂದು ನಮ್ಗೆ ಏನು ರಿಪೋರ್ಟ್ ಕೊಡ್ತಾರಲ್ಲ, ಈ ಪ್ರವಾಸ ಒಳ್ಳೆ ವ್ಯವಸ್ಥೆ ಆಯಿತು ಅಂತ, ಆವಾಗ ನಮಗೆ ಸಿಗುವಂಥ ಖುಷಿ ಅವ್ರು ಕೂಡ ಹಣದಕ್ಕಿಂತ ಜಾಸ್ತಿ ಆಗಿರ್ತದೆ. ನಮ್ಮ ಸ್ಟಾಫ್ ಬಂದು ಯಾರಾದರೂ ಬುಕ್ಕಿಂಗ್ ಮಾಡಿದವರು, ಸರ್ ಅವ್ರ ಟೂರ್ ಸಕ್ಸಸ್ ಆಗಿ ಬಂದು ಒಳ್ಳೆ ಅಪ್ರಿಷಿಯೇಷನ್ ಕೊಟ್ಟೋದ್ರು ಸರ್, ಒಂದು ಚಾಕ್ಲೇಟ್ ತಂದು ಕೊಟ್ಟೋದ್ರು ಸರ್, ಒಂದೇನೋ ಇತ್ತಂದು ಕೊಟ್ಟೋದ್ರು, ಅಲ್ಲಿ ಕಾಶಿಗೆ ಹೋದ ಒಂದು ಪ್ರಸಾದ ತಂದು ಕೊಟ್ಟರು ಅಂತ ಹೇಳಿದ್ರೆ ಅದೇ ನಮ್ಮ ಸಕ್ಸಸ್. ನಿಜ 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 ಅಲ್ವಾ? ಖಂಡಿತ. ಹಾಗೆ ನಾವು ಆ ಥರದ್ದು ಒಂದಿದೆ ಕಸ್ಟಮೈಸ್ ಟೂರ್ಸ್, ಅವ್ರ ದಿನ ಅವರ ಇದು. ಇನ್ನೊಂದು ಅಂದರೆ ಇದೆಲ್ಲ ಏನಂದರೆ ಕೆಲವರು ಹೇಳ್ತಾರೆ ನಾವು ಅಲ್ಲೋಗಿ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ, ಡೆಲ್ಲಿಗೆ ಹೋದ್ರೆ ಆಯಿತು, ಅಲ್ಲಿ ಅವನು ಗಾಡಿ ಕರೀತಾನೆ, ಅದೆಲ್ಲ ಅಷ್ಟು ಸುಲಭ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಕಸ್ಟಮೈಸ್ ಟೂರ್ಸ್ ಆದ್ರೂ ಅವರಿಗೆ ಒಂದು ಐಟ್ನರಿ ಅಂದರೆ ಅಥವಾ ಒಂದು ಟೂರಿನ ಕಾರ್ಯಕ್ರಮ ಪಟ್ಟಿ ಅದಕ್ಕೆ ವ್ಯವಸ್ಥಿತವಾಗಿರ್ಬೇಕು. ಯಾವ್ಯಾವ ಪ್ಲೇಸಿಗೆ ಹೋಗಿ ಎಷ್ಟೆಷ್ಟು ಹೊತ್ತಿಗೆ ಹೋಗಬೇಕು, ಎಷ್ಟು ನೋಡಬೇಕು, ಏನು ನೋಡಬೇಕು, ಯಾವ ಸ್ಥಳಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು ಅನ್ನೋದು ಅಲ್ಲಿದ್ದವ್ರಿಗೆ ಗೊತ್ತಿರಲ್ಲ. ಅವನು ಕರೀತಾನೆ, ರೈಲ್ವೆ ಸ್ಟೇಷನಲ್ಲೂ ಕರೀತಾನೆ, ನಾ ಬೆಂಗಳೂರು ಸಿಟಿ ತೋರಿಸ್ತೀನಿ ಅಂತಾನೆ. ಆದರೆ ಒಬ್ಬ ನಂಬಿಕಸ್ಥ ಮುಂಚೆ ಬುಕ್ಕಿಂಗ್ ಆಗಿರೋನು ಮಾಡುವುದಕ್ಕೂ ಇವ್ರು ಮಾಡೋದಕ್ಕೂ ಅಲ್ಲಿ ಬರೀ ಮನಿ ಮೈಂಡೆಡ್ ಮಾತ್ರ ಇರ್ತದೆ. ಇಲ್ಲ ಅದು ಮತ್ತೆ ಈ ಕಸ್ಟಮರ್ ಯಾರಂತ ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವರೆಲ್ಲ ನಮ್ಮಲ್ಲಿ ಹೇಳ್ತಾರೆ ಡೆಲ್ಲಿ ಹೋದ್ರೆ ಸಾಕು, ಅಲ್ಲಿ ಕಾರ್ ನಿಂತಿರ್ತದೆ ಹಾಗೆ ಹೀಗೆ ಅಂತೇಳಿ. ಅಲ್ಲ, ಅದಕ್ಕಿಂತ ಜಾಸ್ತಿ ನಾವೀಗ ಡೆಲ್ಲಿ ಹೋಗಿ ಅವರು ಚಾರ್ಧಾಮ್ ಯಾತ್ರೆ ಹೋಗಬೇಕು, ನಮ್ಮದೇ ಒಂದು ವ್ಯವಸ್ಥೆ ಅಂತ ಇರ್ತದೆ. ಎಲ್ಲ ಪ್ರೀ ಬುಕ್ಡ್ ಹೋಟೆಲ್ಸು ಎಲ್ಲ ವ್ಯವಸ್ಥೆ ಇರ್ತದೆ. ಶಿಮ್ಲಾ, ಕುಲ್ಲು ಮನಾಲಿಗೆ ಹೋಗಬೇಕು, ಚಂಡೀಗಢ ಏರ್ಪೋರ್ಟ್ ಇಳ್ತಿದ್ದಾಗೆ ಅವನ ಹೆಸರಲ್ಲಿ ಒಂದೊಂದು ನೇಮ್ ಪ್ಲೇಟ್ ಇರ್ತದೆ, ನಮ್ಮ ಗ್ರಾಹಕರ ಹೆಸರಲ್ಲಿ. ಯಾರು ಮಿಸ್ಟರ್ ಭಟ್ ಅವ್ರ ಹೆಸರಲ್ಲಿ ನಮ್ಮ ನಾಮಫಲಕ ಇಟ್ಕೊಂಡು ರೆಡಿ ಇರ್ತಾರೆ. ಅವ್ನು ಕರ್ಕೊಂಡೋಗಿ ಕಾರಲ್ಲಿ ಗುಡಿಸ್ಕೊಂಡು ಇಡೀ ಟೂರ್ ಮಾಡ್ಕೊಂಡು ಬರ್ತಾರೆ. ಇದು ಒಳ್ಳೇದಲ್ವಾ? ಹೋಗ್ತಿದ್ದಾಗೆ ರೂಮ್ಸ್ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಇರ್ತದೆ. ಇಲ್ಲಿ ಎಲ್ಲ ಕಸ್ಟಮೈಸ್ ಟೂರ್ಸಲ್ಲಿ ಯಾವುದೇ ಹ್ಯಾಸಲ್ ಫ್ರೀ, ಎಲ್ಲ ಆರಾಮ್ಸೆ ಅವರು ಟೂರ್ ಮಾಡ್ಕೊಂಡು ಬರ್ಬೋದು. ಇದು ಕಸ್ಟಮೈಸಲ್ಲಿ ಬರುವಂಥದ್ದು. ಇದು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಇದೆ. ಒಂದು ವಾರ 15 ಮುಂಚೆ ಎಷ್ಟು ಅಂದರೆ ಪೀಕ್ ಸೀಸನಲ್ಲಿ ಸ್ವಲ್ಪ ಬೇಗ ಬುಕ್ ಮಾಡಿದರೆ ಒಳ್ಳೆಯದು. ಇದು ಒಂದು 15-20 ಸಾವಿರ ರೂಪಾಯಿ ಬಜೆಟಿಂದ ನಮ್ಮಲ್ಲಿದೆ ಪ್ಯಾಕೇಜ್. ಇದು ಪರ್ ಹೆಡ್ ಒಂದು 20 ಸಾವಿರ ಬಜೆಟಿಂದ 2 ಲಕ್ಷದವರೆಗೂ ಇದೆ. ಅದು ಅವರವರ ಇದ್ರ ತಕ್ಕಂತೆ ಅವರ ಆಯ್ಕೆ ಮಾಡುವಂಥ ಸ್ಥಳ ಹಾಗೂ ಅವರ ಕ್ಯಾಟಗರಿ ಇದರ ಮೇಲೆ ಚೆನ್ನಾಗಿರ್ತದೆ, ಅದು ಮಾಡ್ಕೋಬೋದು. ಅವ್ರ ಫ್ಯಾಮಿಲಿ 3-4 ಜನ, 4 ಜನ, 6 ಜನ, ಎಷ್ಟೇ ಜನ ಇದ್ದರೂ ಅವರಿಗೆ ಸಪ್ರೇಟಾಗಿ ಮಾಡಿಕೊಡ್ತೀವಿ. ಓಕೆ. ಇನ್ನೊಂದು ಇದೆ ನಮ್ಮಲ್ಲಿ ಫಿಕ್ಸೆಡ್ ಡಿಪಾರ್ಚರ್ ಅಂತ, ಇದರಲ್ಲಿ ಸಹ ಇಂಡಿಯಾದಲ್ಲಿ ಇದು ಸಹ ಕಸ್ಟಮೈಸ್ ಟೂರೇ, ಆದರೆ ಬೇರೆ ಥರ. ಏನಂತ ಹೇಳಿದ್ರೆ ಒಂದು ಡೇಟ್ ನಾವು ನಿಗದಿ ಮಾಡ್ತೀವಿ. ಈಗ ಮೇ 22 ಅಂತ ಒಂದು ಡೇಟ್. ಆ ಡೇಟಿಗೆ ಡಿಫ್ರೆಂಟ್ ಫ್ಯಾಮಿಲಿ, ಕೆಲವರು ಏನಂದರೆ ಈ ಇಬ್ಬರೇ ಇರ್ತಾರಲ್ಲ, ನಾನು ಜೊತೆಗೆ ಇನ್ನೊಬ್ರು ಯಾರಾದ್ರು ಒಂದು ಫ್ಯಾಮಿಲಿ ಇದ್ದರೆ ಒಟ್ಟಿಗೆ ಆಗ್ತಿತ್ತು ಅಂತ. ನಾವು ಆ ಡೇಟಿಗೆ ಎಷ್ಟು ಜನ ಫ್ಯಾಮಿಲಿ ಆಗ್ತಾರೆ ನೋಡ್ತೀವಿ.
ಒಂದು 2 ಫ್ಯಾಮಿಲಿಯೋ 3 ಫ್ಯಾಮಿಲಿಯೋ ಅಲ್ಲ ಇಬ್ಬರೇ ಹೋಗಿ ರೆಡಿ ಇದ್ರೂ ನಾವು ಕಳಿಸ್ಬಿಡ್ತೀವಿ. ಆ ಫಿಕ್ಸೆಡ್ ಡಿಪಾರ್ಚರ್ ಅಂದರೆ ಆ ಡೇಟಿಗೆ ಕಳಿಸುವಂಥದ್ದು. ಇಲ್ಲಿಗೂ ಸ್ಟ್ಯಾಂಡರ್ಡ್ ಗ್ರೂಪಿಗೂ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಕಿಚನ್ ಇರ್ತದೆ, ಇಲ್ಲಿ ಕಿಚನ್ ಇರೋದಿಲ್ಲ. ಅವ್ರು ಏನು ಉಳ್ಕೊಂಡಿರ್ತಾರೆ ಅದೇ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟು ನೈಟ್ ಡಿನ್ನರ್. ನಮ್ಮ ಇಂಡಿಯಾದಲ್ಲಿ ನೈಟ್ ಡಿನ್ನರ್ ಏನೂ ಪ್ರಾಬ್ಲಮ್ ಆಗೋಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟು ಪ್ರಾಬ್ಲಮ್ ಆಗೋಲ್ಲ. ಇವನ್ ಈಗ ನಾರ್ತ್ ಇಂಡಿಯಾದಲ್ಲಿ ನಾವು ಒಳ್ಳೆ ಈ ಕ್ಯಾಟಗರಿ ಕೊಡುವಂಥ ಹೋಟೆಲ್ನಲ್ಲಿ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ಇದೆಲ್ಲ ಈಗ ಕಾಮನ್ ಆಗಿದೆ ನಾರ್ತ್ ಇಂಡಿಯಾದಲ್ಲಿ ಸಹ. ಸೊ ಅದು ಬ್ರೇಕ್ಫಾಸ್ಟಿಗೆ ಸಿಗ್ತದೆ. ಆಮೇಲೆ ಬ್ರೇಕ್ಫಾಸ್ಟಿಗೆ ಅದ್ರ ಜೊತೆಗೆ ನಮ್ಮ ಕಾಂಟಿನೆಂಟಲ್ ಬ್ರೆಡ್ಡು, ಬೇಕ್ರಿ ಐಟಮ್ಸ್ ಅದು ಇಟ್ಟಿರ್ತಾರೆ. ಕೆಲವು ಹೋಟೆಲಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ ಇಟ್ಟಿರ್ತಾರೆ. ಇದು ಡ್ರೈ ಆದ ಶೇಂಗಾ ಮತ್ತು ಗೇರು ಬೀಜ, ದ್ರಾಕ್ಷಿ ಇದನ್ನೆಲ್ಲ ಇಟ್ಟಿರ್ತಾರೆ. ಮತ್ತು ಆಮೇಲೆ ಏನಾದರೂ 2-3 ವೆರೈಟಿ ಜ್ಯೂಸ್ ಇರ್ತದೆ, ಕಾಫಿ ಇದ್ದೇ ಇರ್ತದೆ, ಕಾಫಿ ಟೀ. ಸೊ ಸಫಿಷಿಯೆಂಟಾಗಿ ಬ್ರೇಕ್ಫಾಸ್ಟ್ ಆಗ್ತದೆ. ಆಮೇಲೆ ಕಟ್ ಫ್ರೂಟ್ಸ್ ಮತ್ತು ಸಲಾಡ್ಸ್ ಇದನ್ನು ಇಟ್ಟಿರ್ತಾರೆ. ಸೊ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೆನ್ನಾಗಾಗ್ತದೆ. ಮತ್ತು ಅಗೈನ್ ನೈಟ್ ಡಿನ್ನರು ಅಲ್ಲೇ ಕೊಡ್ತೀವಿ. ಸೊ ಆವಾಗ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಒಳ್ಳೆ ರೀತಿಯಲ್ಲಿ ಅವರು 1-2-3 ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದರೆ ಅದೇ ಡೇಟಿಗೆ ನಾವು ಒಳ್ಳೆ 4 ಸ್ಟಾರ್ ಹೋಟೆಲಲ್ಲಿ ವ್ಯವಸ್ಥೆ ಆಗ್ತದೆ. ಇದೊಂದಿದೆ. ಇನ್ನೂ ಒಂದು ಏನಂದರೆ ಹನಿಮೂನ್ ಕಪಲಿಗೆ ಇಬ್ಬರಿಗೆ ಒಂದು ವ್ಯವಸ್ಥಿತವಾಗಿ ನಾವು ಹೋಟೆಲ್ ಅದರಲ್ಲಿ ನಾವು ಸ್ಟ್ಯಾಂಡರ್ಡ್, ಡಿಲಕ್ಸ್, ಲಕ್ಸುರಿ ಅಂತ 3 ಕ್ಯಾಟಗರಿ ಮಾಡಿದ್ದೀವಿ. ಸೊ ಅವರು ಬಜೆಟ್ಗೆ ತಕ್ಕಂತೆ ಮಾಡ್ಕೋಬೋದು. ಇದರಲ್ಲಿ ನಾವು ಏನಂದರೆ ಅವರಿಗೆ ಒಂದು ನೈಟು ನಾವು ಕ್ಯಾಂಡಲ್ ಲೈಟ್ ಡಿನ್ನರು ಆ ವ್ಯವಸ್ಥೆ ಅಲ್ಲಿ ಏನು ಸಿಗ್ತದೆ, ಇದು ಫ್ಲವರ್ ಡೆಕೋರೇಷನ್ನು, ಫ್ಲವರ್ ಇಲ್ಲಾಂದರೆ ಬಲೂನ್ ಡೆಕೋರೇಷನ್ ಇರ್ತದೆ, ಒಂದೊಂದು ವೆರೈಟಿ ಒಂದೊಂದು ಜಾಗಕ್ಕೆ ತಕ್ಕಂತೆ. ಆಮೇಲೆ ಹಾಟ್ ಬಾದಾಮಿ ಮಿಲ್ಕು, ಕೇಕು, ಈ ಥರ ಒಂದು ಹನಿಮೂನ್ದು ಒಂದು ವ್ಯವಸ್ಥೆ ಮಾಡಿರ್ತೇವೆ. ಹಾಗೆ ಅವರಿಬ್ಬರಿಗೆ ಸಪ್ರೇಟ್ ಒಂದು ಕಾರು ಮತ್ತು ಅವ್ರಿಗೆಲ್ಲ ನಮ್ಮದು ಒಂದು ಐಟ್ನರಿ ಇರ್ತದೆ ವಿತ್ ಸೆಕ್ಯೂರಿಟಿ. ಎಲ್ಲ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗುವ ಹಾಗೆ ಅದು ಮಾಡ್ತೇವೆ. ಇದಿಷ್ಟು ನಮ್ಮ ಡೊಮೆಸ್ಟಿಕಲ್ಲಿ ಇರುವಂಥದ್ದು. ಸೊ ಭಾಳ ಅದ್ಭುತವಾಗಿ ವಿವರಿಸಿದ್ರೆ. ಮುಖ್ಯವಾಗಿ ಪ್ರವಾಸಿಗರಿಗೆ ಒಂದು ಸ್ಥಳವನ್ನು ನೋಡುವಂಥದ್ದು, ಪ್ರೇಕ್ಷಣೀಯ ಸ್ಥಳಗಳ ಸಂದರ್ಶನ, ಅದ್ರ ಜೊತೆಗೆ ಅವರ ಲೋಕಲ್ ಫುಡ್ ಕೂಡ ನೀವು ಅದಕ್ಕೊಂದು ವ್ಯವಸ್ಥೆ ಮಾಡುವಂಥದ್ದು ಭಾಳ ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ. ಜೊತೆಗೆ ತಾವು ಹೇಳಿದ್ರಿ 10-15 ಸಾವಿರದಿಂದ 2 ಲಕ್ಷದವರೆಗೆ ಈ ಡೊಮೆಸ್ಟಿಕ್ ಟೂರ್ ಪ್ಯಾಕೇಜ್ ಇದೆ ಅಂತ ಹೇಳಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಪ್ರಶ್ನೆ ಅಂದರೆ ಏನಾದರೂ ಫೈನಾನ್ಸ್ ಏನಾದರೂ ವ್ಯವಸ್ಥೆ ಇರುತ್ತೆ ಅದಕ್ಕೆ ಹೇಗೆ ಅಂತ? ನಮ್ಮಲ್ಲಿ ಅದೇ ನೀವು ಹೇಳಿದ್ರಿ ಫಸ್ಟ್ ಫುಡ್, ಲೋಕಲ್ ಫುಡ್. ಈಗ ಕಸ್ಟಮೈಸ್ ಮತ್ತು ಬೇರೆ ಎಲ್ಲ ಗ್ರೂಪ್, ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್, ನಮ್ಮ ಕಿಚನ್ ಹೋಗೋದು ಬಿಟ್ಟರೆ ಈ ಕಿಚನ್ನಿಗೆ ಬರೋವ್ರದ್ದು ಅವರು ಲೋಕಲ್ ಫುಡ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗೆ ಹೋಮ್ಲಿ ಫುಡ್ಡೇ ಬೇಕು. ಮತ್ತು ಸ್ವಲ್ಪ ರಿಟೈರ್ಡ್ ಏಜ್ಡ್ ಬರೋದು ಜಾಸ್ತಿ. ಅವ್ರಿಗೇನಂದರೆ ನಮ್ಮದೇ ಫುಡ್ ಬೇಕು ಅಂತ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಅವ್ರಿಗೆ ಆಹಾರದಲ್ಲಿ ವ್ಯತ್ಯಾಸ, ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅಂತ ಭಯನೂ ಇರ್ತದೆ. ಸೊ ಅವರು ನಮ್ಮ ಈ ಫುಡ್ಗೆ ಪ್ರಿಫರ್ ಮಾಡ್ತಾರೆ. ಇನ್ನು ಕಸ್ಟಮೈಸು, ಹನಿಮೂನು ಮತ್ತು ಫಿಕ್ಸೆಡ್ ಡಿಪಾರ್ಚರಲ್ಲಿ ಅಲ್ಲಿ ಪ್ರತಿ ಹೋಟೆಲ್ನಲ್ಲಿ ಏನು ಡಿನ್ನರ್ ಇರ್ತದಲ್ಲ, ಬ್ರೇಕ್ಫಾಸ್ಟಲ್ಲಿ ಲೋಕಲ್ ಇಟ್ಟೇ ಇರ್ತಾರೆ. ಎಕ್ಸಾಂಪಲ್ ಈಗ ನಾರ್ತ್ ಇಂಡಿಯಾ ಹೋಗ್ತಾರೆ, ನಾರ್ತ್ ಇಂಡಿಯಾಕ್ಕೆ ಹೋದವಾಗ ಬ್ರೇಕ್ಫಾಸ್ಟಲ್ಲಿ ಅವರು ಲೋಕಲ್ ಡಿಶಸ್ ಏನು ಹೇಳಿ ಬ್ರೇಕ್ಫಾಸ್ಟು ಅಲ್ಲಿ ಪರಾಟ, ಆಲೂ ಪರಾಟ ಇರ್ಬೋದು, ಮಿಕ್ಸ್ ವೆಜ್ ಪರಾಟ ಇರ್ಬೋದು, ಮೆಂತ್ಯ ಪರಾಟ ಇರ್ಬೋದು, ಏನೋ ಒಂದು ಪರಾಟ ಇರಬೇಕು ಅವ್ರಿಗೆ ಬ್ರೇಕ್ಫಾಸ್ಟ್ ಅಂದರೆ, ವಿತ್ ಉಪ್ಪಿನಕಾಯಿ, ಪಿಕಲ್ ಮತ್ತು ಕರ್ಡ್. ಅವ್ರದ್ದು ನಮ್ಮ ಥರ ವೆರೈಟೀಸ್ ಇಲ್ಲ. ಆಮೇಲೆ ಈ ಮಹಾರಾಷ್ಟ್ರನ್ಸ್ ಎಲ್ಲ ಸ್ವಲ್ಪ ಪೂರಿ ಮತ್ತು ಪೋವಾ ನಮ್ಮ ಗುಜರಾತ್ ಮಹಾರಾಷ್ಟ್ರದವರು ಪೋವಾ ಅಂದರೆ ಅವಲಕ್ಕಿ ಅವ್ರದ್ದು ಫೇವ್ರೆಟ್ ಡಿಶ್, ಅದು ಇದ್ದೇ ಇರುತ್ತೆ. ಸೊ ನೈಟು ಡಿನ್ನರ್ಗೂ ಹಾಗೆ ನಿಮ್ಮ ಲೋಕಲ್ ಫುಡ್ ಸಿಗುತ್ತೆ. ಮಿಕ್ಸ್ ವೆಜ್, ದಾಲ್ ಫ್ರೈ, ಈಗ ನಮ್ಮ ನಾರ್ತ್ ಇಂಡಿಯನ್ ಅಂತ ಹೇಳಿದರೆ. ಸೊ ಇದಿದ್ದೇ ಇರ್ತದೆ. ಇದು ಸರ್, ಈಗ ನೀವು ಲೋನ್ ಪ್ರಶ್ನೆ ಕೇಳಿದರೆ, ಲೋನದ ವಿಷಯ ಅಂತ ಹೇಳಿದರೆ ನಾವು ಈಗ ಯಾಕಂತ ಹೇಳಿದರೆ ಈ ಕೆಲವೊಂದು ಟೈಮ್ ಸೀಸನ್ನಲ್ಲಿ ಹೋಗ್ಬೇಕಂತ ಇರ್ತದೆ. ಒಂದು ಸ್ವಲ್ಪ ಈಗ ಸ್ನೋ ನೋಡಬೇಕು ಮತ್ತು ರಜೆ ಇದೆ. ಈಗ ಏಪ್ರಿಲ್ ಮೇಲೇ ನನಗೆ ಹೋಗಬೇಕು, ರಜೆ ಇದೆ, ಆ ಪರ್ಟಿಕ್ಯುಲರ್ ಡೇ, ಗಂಡ ಹೆಂಡತಿ ಈಗ ಎಲ್ಲ ಜಾಬ್ ಮಾಡೋರಿದ್ದರೆ ಅವ್ರಿಗೆ ಲೋನ್ ಬೇಕು ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಮ್ಮಲ್ಲಿ EMI ಆಪ್ಷನ್ಸು ಇದೆ. ಅವರಿಗೆ ನಾವು ಫೈನಾನ್ಸ್ನ ಮಾಡಿಸ್ಕೊಡ್ತೀವಿ. ಅವರು ಒಂದು 6 ತಿಂಗಳು ಈ ಥರ ಎಲ್ಲ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಅದು ಈಗ ಟೂರ್ ಮಾಡ್ಕೊಂಬಂದು ಆಮೇಲೆ ಇದು ಕಟ್ಬೋದು. ಮತ್ತೊಂದು ನಮ್ಮಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ, ಈಸಿ ಪೇ ಅಂತ. ಅವ್ರು ಈಗ ಪ್ರತಿ ತಿಂಗಳು ಒಂದು 10 ಸಾವಿರ ತುಂಬಿಕೊಂಡು ಹೋದರೆ ಒಂದು ವರ್ಷ 11 ತಿಂಗಳು ತುಂಬಬೇಕು, 1,10,000 ಆಗುತ್ತೆ. ಆಮೇಲೆ ನಾವು ನಮ್ಮ ಕಂಪನಿಯಿಂದ 10,000 ಅವ್ರಿಗೆ ಗಿಫ್ಟ್ ಥರದಲ್ಲಿ ಕೊಡ್ತೇವೆ. 1,20,000ಗೆ
ಪ್ರವಾಸ ಆಗ್ತದೆ. ಅವರು ಆವಾಗ ಇಂಥದ್ದೇ ಪರ್ಟಿಕ್ಯುಲರ್ ಟೂರ್ ಅಂತ ಇಲ್ಲ, ಅವ್ರಿಗೆ ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು. ಬಟ್ ನಾವು 1,20,000 ವರ್ತಿದ್ದು ಆ ಟೈಮಲ್ಲಿ ಅವ್ರಿಗೆ ಯಾವುದು ಬೇಕು ಆ ಪ್ರವಾಸವನ್ನು ಅವ್ರು ಆಯ್ಕೆ ಮಾಡಿಕೊಂಡು ಪ್ರವಾಸ ಮಾಡುವಂಥ ವ್ಯವಸ್ಥೆ ಇದೆ. ಅಂದರೆ ಸರ್, ಈಗ 1,20,000ಕ್ಕೆ ಒಂದು ಎಷ್ಟು ಸ್ಥಳಗಳನ್ನು ನೋಡ್ಬೋದು ಒಂದು ಫ್ಯಾಮಿಲಿ? 1,20,000ಕ್ಕೆ ಪ್ರವಾಸ ಅಂತ ಹೇಳಿದರೆ ನಮ್ಮಲ್ಲಿ ವೆರೈಟೀಸ್ ಇದೆ. ಸ್ಟ್ಯಾಂಡರ್ಡ್ ಈಗ ನೋಡಿ, ನಮ್ಮ ಕಸ್ಟಮೈಸ್ ಟೂರ್ಸಲ್ಲಿ ಡೊಮೆಸ್ಟಿಕ್ಕಲ್ಲಿ ನೀವೇನು ಕ್ಲಾಸಿಕ್ ರೇಟ್ ಒಂದು 20,000 ಇದ್ದರೆ ಅದರ ಟಾಪ್ ಕ್ಯಾಟಗರಿ ಏನು ಪ್ರೀಮಿಯಮ್ ಇರ್ತಲ್ಲ 40,000 ಇರುತ್ತೆ. ಡಬಲ್, ಆಲ್ಮೋಸ್ಟ್ ಡಬಲ್ ಇರುತ್ತೆ. ಯಾಕೆಂದರೆ ಆ ಹೋಟೆಲ್ಸೇ ಆಗಿರುತ್ತೆ, ಅಲ್ಲಿ ಕೊಡೋ ಬ್ರೇಕ್ಫಾಸ್ಟೇ ಆಗಿರ್ತದೆ. ಈಗ ನೀವು ಕ್ಲಾಸಿಕಲ್ ಅಂದರೆ ನಾರ್ಮಲ್ ಬ್ರೇಕ್ಫಾಸ್ಟ್ ಇರ್ತದೆ, ಇಲ್ಲ ಹಾಗಲ್ಲ. ವೆರೈಟಿ ಆಫ್ ಬ್ರೇಕ್ಫಾಸ್ಟಲ್ಲಿ ನಿಮಗೆ ಹೇಳಿದ್ನಲ್ಲ, 1-2 ಸೌತ್ ಇಂಡಿಯನ್ನು, 1-2 ನಾರ್ತ್ ಇಂಡಿಯನ್ನು, ಅದಾದಮೇಲೆ 1-2 ಜ್ಯೂಸು, ಬೇಕ್ರಿ ಐಟಮ್ಸು, ಮಫಿನ್ಸು, ಕೇಕು, ಆಮೇಲೆ ಇದು ವೆರೈಟಿ ಆಫ್ ಸ್ಯಾಂಡ್ವಿಚ್ಚು, ಬ್ರೆಡ್ಡಲ್ಲೂ ವೆರೈಟೀಸ್ ಇದೆ. ನಾವು ತಿಳ್ಕೊಂಡಂಗೆ ಇಲ್ಲಿ ಇರೋ ಒಂದೇ ಬ್ರೆಡ್ ಅಲ್ಲ, ವೆರೈಟೀಸ್ ಬ್ರೆಡ್ಡಲ್ಲೇ ಒಂದು 100 ವೆರೈಟಿ ನಾನು ನೋಡಿದ್ದೇನೆ. ಆ ಥರ ಒಂದು 3-4 ವೆರೈಟಿ ಬ್ರೆಡ್ಡು ಈ ಥರ ಎಲ್ಲ ಇರ್ತದೆ. ಕಾಫಿ, ಟೀ, ಜ್ಯೂಸ್ ಎಲ್ಲ ಇರ್ತದೆ. ಅದೇ ನಾರ್ಮಲ್ ನೀವು ಕ್ಯಾಟಗರಿಗೆ ಹೋದವಾಗ ಅವನೇನಿಲ್ಲ, ಬ್ರೇಕ್ಫಾಸ್ಟ್ ಏನೋ ಒಂದು ಐಟಮ್ ಕೊಡ್ತಾನೆ, ಒಂದು ಕಾಫಿ ಟೀ ಕೊಟ್ಬಿಡ್ತಾನೆ, ಮುಗೀತಲ್ಲಿ. ಸೊ ಅದಕ್ಕೆ ಹೈಯರ್ ಕ್ಯಾಟಗರಿಗೆ ಹೋದಾಗೂ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಒಂದು ಬಜೆಟ್ ಒಂದು 20,000ದಿಂದ ಹಿಡಿದು 2 ಲಕ್ಷದವರೆಗೂ ವೆರೈಟೀಸ್ ಇದೆ. ಈಗ ಇಂಟರ್ನ್ಯಾಷನಲ್ಲು ಮತ್ತು ಡೊಮೆಸ್ಟಿಕ್ಕಿಗೂ ಜಾಸ್ತಿ ಏನು ರೇಟ್ ಡಿಫರೆನ್ಸ್ ಬರಲ್ಲ, ನೀವು ಆಯ್ಕೆ ಮಾಡುವ ಕ್ಯಾಟಗರಿ ಮೇಲೆ. ಕರೆಕ್ಟ್. ಈಗ ಇಂಟರ್ನ್ಯಾಷನಲ್ಲೂ 10,000 ರೂಪಾಯಿ ರೂಮ್ ಆದರೆ ನಮ್ಮ ಡೆಲ್ಲಿಯಲ್ಲಿ 4 ಸ್ಟಾರ್ ಹೋಟೆಲಿಗೂ 10,000 ರೂಪಾಯಿ ರೂಮೇ ಇದೆ. ಸ್ಟ್ಯಾಂಡರ್ಡ್ ಸೇಮ್ ಇರ್ತದೆ. ಆ ಸ್ಟ್ಯಾಂಡರ್ಡ್ಗೆ ಹೊರದೇಶದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ರೇಟ್ ಸೇಮ್ ಇರ್ತದೆ. ಓಕೆ ಸರ್, ಇವಾಗ ನಾವು ಡೊಮೆಸ್ಟಿಕ್ ಟೂರಿಸಂ ಬಗ್ಗೆ ಮಾತಾಡೋದಿದ್ರೆ, ನೀವು ಈಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ಬಹಳ ಒಂದು ಜನ ಇಷ್ಟಪಡ್ತಾರೆ. ಮುಖ್ಯವಾಗಿ ಕಾಶಿಗೆ ಜೀವನದಲ್ಲಿ ಒಮ್ಮೆ ಆದರೂ ಹೋಗಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ. ಸೊ ಕಾಶಿ ಯಾತ್ರೆಗೆ ಹೋಗೋರಿಗೆ ಯಾವೆಲ್ಲ ರೀತಿಯ ಒಂದು ಸೌಲಭ್ಯಗಳು ಅಡ್ಗಾಸ್ ಯಾತ್ರೆಯಲ್ಲಿ ಸಿಗುತ್ತೆ ಅಂತ ಒಂದು. ಆಮೇಲೆ ಇನ್ನೊಂದು ಎಡಿಷನಲ್ ಆಗಿ ಹೇಳ್ತಾ ಇದ್ದೀನಿ, ಅಯೋಧ್ಯೆಗೆ ಪ್ರವಾಸ, ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಬೇಕಂತ ಇತ್ತೀಚೆಗೆ ತುಂಬ ದೊಡ್ಡ ಟ್ರೆಂಡ್ ನಡೀತಾ ಇದೆ. ಸೊ ಕಾಶಿ ಮತ್ತು ಅಯೋಧ್ಯೆಯ ರಾಮ ಮಂದಿರಕ್ಕೆ ದರ್ಶನ ಮಾಡಬೇಕು ಅಂತ ಬಯಸೋರಿಗೆ ಅಡ್ಗಾಸ್ ಯಾತ್ರೆಯಿಂದ ಯಾವ ರೀತಿಯ ಪ್ಯಾಕೇಜ್ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳ್ತೀರಾ ಅಂತ? ನಮ್ಮಲ್ಲಿ ರೆಗ್ಯುಲರ್ ಹೋಗುವಂಥ ಪ್ರವಾಸಗಳಲ್ಲಿ ಕಾಶಿ ಯಾತ್ರೆಯೂ ಒಂದು. ಓಕೆ. ಕಾಶಿ ಅನ್ನೋದು ಹೇಳೋದಾದರೆ ನಮ್ಮಲ್ಲಿ ಕಾಶಿಗೆ ಸಂಬಂಧಪಟ್ಟ ಒಂದು 25 ವೆರೈಟಿ ಪ್ರವಾಸಗಳಿದ್ದಾವೆ. ಅಮೇಜಿಂಗ್. ಕಾಶಿ ಅಂದರೆ ಒಂದು ಈ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಂತ ಹೇಳ್ತೀವಲ್ಲ, ಇದರಲ್ಲೇ ನಮ್ಮಲ್ಲಿ ಹೇಳಬೇಕು ಅಂದರೆ ಒಂದು ಅಯೋಧ್ಯ ಕಾಶಿಗಯ ಅಂತ ಒಂದು ಇದೆ. ಓಕೆ. ಇದು ನಮ್ಮಲ್ಲಿ ಒಂದು 9-10 ದಿನ ಪ್ರವಾಸ ಆಗುತ್ತೆ ಬೈ ಫ್ಲೈಟ್ ಹೋದವರಿಗೆ. ಓಕೆ. ಇದರಲ್ಲಿ ನಾವು ನೈಮಿಷಾರಣ್ಯ, ಅಯೋಧ್ಯ, ಪ್ರಯಾಗ್ರಾಜ್, ಚಿತ್ರಕೂಟ, ಅದು MP ಮತ್ತು UP ಬಾರ್ಡ್ರಲ್ಲಿ ಬರುತ್ತೆ, 2 ರಾಜ್ಯಕ್ಕೂ ಹಂಚಿಕೊಂಡಿದೆ ಅದು. ಹಾಗೆ ಗಯಾ, ಕಾಶಿ ಇವೆಲ್ಲ ಪ್ರವಾಸ ಅದರಲ್ಲಿದೆ. ಮತ್ತು ಶಾರ್ಟಾಗಿ ಹೋಗಿ ಬರೋರಿಗೆ ಒಂದು 6 ದಿನದ ಕಾಶಿ, ಗಯಾ, ಅಯೋಧ್ಯ ಇದೆ. ಅದರಲ್ಲಿ ನೈಮಿಷಾರಣ್ಯ, ಚಿತ್ರಕೂಟ ಎಲ್ಲ ಬರೋದಿಲ್ಲ. ಇನ್ನೊಂದು ನೇಪಾಳ ಜೊತೆ ಕಾಶಿಗಯ ಅಂತ ಇದೆ, ಅದು ಒಂದು ಪ್ರವಾಸ ಇದೆ. ಆಮೇಲೆ ಕಾಶಿಗಯ ಜೊತೆ ಬೈದ್ಯನಾಥ್ ಧಾಮ್ ಒಂದು ಜ್ಯೋತಿರ್ಲಿಂಗ ಜಾರ್ಖಂಡಲ್ಲಿ ಬರ್ತದೆ, ಅದ್ರ ಜೊತೆಗೂ ಒಂದು ಪ್ರವಾಸ ಇದೆ. ಹಾಗೆ ಹೇಳಬೇಕು ಅಂದರೆ ಇದೆಲ್ಲ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್. ಇದು ಅಡುಗೆಯವರೆಲ್ಲ ಹೋಗ್ತಾರೆ ಇಲ್ಲ. ಆಮೇಲೆ ಕಾಶಿಗೆ ಹೋಗುವವರು ಮೂಲ ಉದ್ದೇಶ ಬೇರೆ ಇರ್ತದೆ. ಏನು ಅಂತ ಹೇಳಿದ್ರೆ, ಒಂದು ಅಸ್ಥಿ ವಿಸರ್ಜನೆ ಮಾಡುವಂಥ, ಪಿತೃಗಳದ್ದು ಅಸ್ಥಿ ವಿಸರ್ಜನೆ ಮಾಡುವಂಥದ್ದು ಇರ್ತದೆ. ಆಮೇಲೆ ತ್ರಿವೇಣಿ ಸಂಗಮದಲ್ಲಿ ವೇಣಿದಾನ, ಗಂಗಾ ಪೂಜೆ ಎಲ್ಲ ಮಾಡಬೇಕು ಅಂತ ಇರ್ತದೆ. ಇದೆಲ್ಲ ಮಾಡೋರಿಗೆ ವ್ಯವಸ್ಥೆ ಇರ್ತದೆ. ಹಾಗೆ ಪಿತೃ ಕಾರ್ಯ ಮಾಡೋರಿಗೆ ನಾವು ಕನ್ನಡದವರೇ ಪುರೋಹಿತರು. ಹಾಂ. ಮತ್ತು ನಾಮಿನಲ್ ಚಾರ್ಜಸ್ ತುಂಬ ಇದಿಲ್ಲ, ಒಂದು ಒಳ್ಳೆ ಇದರಲ್ಲಿ ವ್ಯವಸ್ಥೆ ಕೊಡ್ತೀವಿ. ಅವ್ರಿಗೆ ಪಿತೃ ಕಾರ್ಯ ಮಾಡೋರಿಗೂ ಇದೆಲ್ಲ, ದೇವಸ್ಥಾನ ದರ್ಶನಕ್ಕಾಗಲಿ, ಗಂಗೆಯಲ್ಲಿ ವಿಹಾರ ಮಾಡೋದು, ಬೋಟಿಂಗ್ ಮಾಡಲಿಕ್ಕೆ ಸಹ ವ್ಯವಸ್ಥೆ ಇದೆ. ಗಂಗಾರತಿ ನೋಡ್ಬೋದು, ಬೋಟಲ್ಲೇ ಕೂತ್ಕೊಂಡು ನಾವು ಗಂಗಾರತಿ ನೋಡ್ತೀವಿ. ಇದೆಲ್ಲ ವ್ಯವಸ್ಥೆ ನಮ್ಮ ಕಾಶಿಯವರಿಗಿದೆ. ಇದರಲ್ಲಿಯೂ ಸಹ ನಾವು, ಇದು ನಮ್ಮದು ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಂತ ಕಿಚನ್ ಎಲ್ಲ ಕಳಿಸ್ತೀವಿ. ಇದರಲ್ಲೇ ನೇಪಾಳ ಕಾಶಿಗಯ ಅಯೋಧ್ಯ, ಅಯೋಧ್ಯ ಕಾಶಿಗಯ ಒಂದು 3 ವೆರೈಟಿ ಇದೆ. ಮತ್ತೊಂದು ಕಾಶಿಗಯ ವಿತ್ ಬೈದ್ಯನಾಥ್ 4 ವೆರೈಟಿ ಇದರಲ್ಲೇ ಇದೆ, 4 ಪ್ರವಾಸ. ಇನ್ನೊಂದು ಫಿಕ್ಸೆಡ್ ಡಿಪಾರ್ಚರ್,
ಆದರೆ ಅದನ್ನು ಹೇಳಿದಲ್ಲ, ನಾನು ಒಂದು ಡೇಟ್ ಫಿಕ್ಸ್ ಮಾಡ್ತೇನೆ, ಆ ಡೇಟಿಗೆ ಯಾರು ಸಿಗ್ತಾರೆ ಅವರಿಗೆ ಅದೇ ಹೋಟೆಲಲ್ಲಿ ಫುಡ್ ಇರ್ತದೆ, ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಮತ್ತೆಲ್ಲ ಟೂರ್ ಇರ್ತದೆ. ಇನ್ನು ಕಸ್ಟಮೈಸಲ್ಲಿ ನಮ್ಮ ಉತ್ತರ ಪ್ರದೇಶಕ್ಕೆ ಸಾಧಾರಣ ಒಂದು 10ರಿಂದ 12 ವೆರೈಟಿ ಇದೆ ನಮ್ಮ. 4 ದಿನ ಬರೀ ಕಾಶಿ ನೋಡ್ಕೊಂಡೇ ಬರ್ತೀನಿ ಅಂದವ್ರಿಗೆ ಅವ್ರಿಗೂ ಇದೆ. 2 ರಾತ್ರಿ 3 ದಿನ. ಅಯೋಧ್ಯೆ ಕಾಶಿ ನೋಡ್ಕೊಂಡು ಬರ್ತೀನಿ 3 ದಿನ 4 ದಿನ, ಹೀಗೆ ವೆರೈಟೀಸ್ ಅದರಲ್ಲೂ ಇದೆ. ನಾವು ಕಡಿಮೆ ದಿನ ಬೇಕಂದ್ರೂ ಇದೆ, ಜಾಸ್ತಿ ದಿನ ಬೇಕಂದ್ರೂ ಇದೆ. ಹಾಗೆ ನಾವು ಅವ್ರ ದಿನ ಮತ್ತು ಅವ್ರಿಗೆ ಬೇಕಾಗುವ ರೀತಿ ವ್ಯವಸ್ಥೆ, ಹಾಗೆ ಅವ್ರಿಗೆ ಪಿತೃ ಕಾರ್ಯ ಮಾಡಬೇಕು ಅಂದರೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಈ ಕಸ್ಟಮೈಸ್ ಆದರೂ ಹೋದ್ರು, ಅವ್ರು ಫಿಕ್ಸೆಡ್ ಡಿಪಾರ್ಚರ್ಗೆ ಹೋಗಲಿ, ನಮ್ಮ ಅಲ್ಲಿ ಏನು ಸ್ಥಳ ಪುರೋಹಿತರು ಇರ್ತಾರಲ್ಲ ಅವರಿಗೆ ಹೇಳಿ ಇಂಥವ್ರು ನಮ್ಮವ್ರು ಬರ್ತಾಯಿದ್ದಾರೆ, ಇವ್ರಿಗೊಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದರೆ ತುಂಬ ಚೆನ್ನಾಗಿಯೇ ವ್ಯವಸ್ಥೆ ಮಾಡ್ತೀವಿ ಅನ್ನೋದು ನಮ್ಮದು ಹೆಗ್ಗಳಿಕೆ. ಆಮೇಲೆ ನಾವು ಕಾಶಿಗೆ ನಮ್ಮದು ಗ್ರೂಪ್ ಟೂರ್ ಹೋದರೆ ಅವತ್ತು ಅವರಿಗೆ ತಿಥಿಯ ಒಂದು ವಾತಾವರಣ ಬರುವಾಗೆ ಮಾಡ್ತೇವೆ. ಅಡುಗೆ, ಊಟ, ತಿಂಡಿ ಎಲ್ಲ, ವಡೆ, ಹೋಳಿಗೆ ಎಲ್ಲ ಮಾಡ್ತೇವೆ ನಾವು. ಆವತ್ತು ವಡೆ, ಪಾಯಸ, ಹೋಳಿಗೆ ಎಲ್ಲ ಇರ್ತದೆ ಕಾಶಿಯಲ್ಲಿ, ಗಯದಲ್ಲಿ ಎಲ್ಲ. ಸೊ ಹೋದವರಿಗೆ ಒಂಥರ ನಾವು ಇವತ್ತು ಮನೆಯಲ್ಲೇ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಬರುವಾಗೆ ಹೋಮ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿರ್ತಾವೆ. ಹೌದು, ಅದು ಇದೆ. ಸೊ ಇನ್ನು ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೋಗಬೇಕು ಅಂತ ಬಯಸೋರಿಗೆ ಹೇಗೆ ಅಂತ? ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೋಗೋದಕ್ಕೆ, ಶ್ರೀರಾಮ ಮಂದಿರಕ್ಕೆ ನಮ್ಮಲ್ಲಿ ಈಗ ಡೈರೆಕ್ಟ್ ಅಯೋಧ್ಯೆಗೆ ಫ್ಲೈಟು ಇದೆ. ಓಕೆ. ಫ್ಲೈಟ್ ಇಳಿತಾ ಇದ್ದಾಗೆ ನಮ್ಮವರು ಬಂದು ಪಿಕಪ್ ಮಾಡ್ತಾರೆ. ಬರೀ 2 ರಾತ್ರಿ ಹೋಗಿದ್ದಿನ ಹೋಗಿ ಫ್ರೀಯಾಗಿ ಇರ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಎಲ್ಲ ರಾಮ ಮಂದಿರ, ಆಮೇಲೆ ಈಗ ಒಂದು ಮಂಗೇಶ್ಕರ್ ಚೌಕ್ ಅಂತಾಗಿದೆ, ಆಮೇಲೆ ಹನುಮಾನ್ ಗದ್ದಿ, ಕನಕ ಭವನ, ಸರಯೂ ನದಿ ಎಲ್ಲವನ್ನು ನಾವು ಅಲ್ಲಿ ಅವರಿಗೆ ಒಂದು ಕಾರ್ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಅದೆಲ್ಲ ನೋಡಿಕೊಂಡು ವಾಪಸ್ ಅಲ್ಲಿ ವಸತಿ ವ್ಯವಸ್ಥೆನೂ ಮಾಡ್ತೀವಿ. ಆಮೇಲೆ ಅಗೇನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಅಥವಾ ರೈಲ್ವೆ ಸ್ಟೇಷನ್ ಅವರೇ ಹೇಳಿದ ಡೆಸ್ಟಿನೇಷನ್ಗೆ ಡ್ರಾಪು ಇದೆ. ಅದು 2 ರಾತ್ರಿ 3 ದಿನ ಇದೆ. ಹಾಗೆ ಕಾಶಿಗೂ ಇದೆ. ಆಮೇಲೆ ಕಾಶಿ, ಅಯೋಧ್ಯೆ 2 ಒಟ್ಟಿಗೆ ಬೇಕಂದ್ರೆ ಒಂದು 4-5 ದಿನ ಆಗ್ತದೆ. ಎಲ್ಲದಕ್ಕೂ ನಮ್ಮ ಒಂದು ಒಳ್ಳೆ ವ್ಯವಸ್ಥೆ ಇದೆ. ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ ಇಟ್ಟಿರ್ತೀವಿ ನಾವು. ಓಕೆ. ಅವರಿಗೆ ಅದೇ ಕೆಲಸ, ಇವ್ರು ಬರ್ತಿದ್ದಾಗೆ ಇವ್ರನ್ನ ಕಾಯ್ತಾ ಇರ್ತಾರೆ. ಅವರು ಬಂದು ಪಿಕಪ್ ಮಾಡಿಕೊಂಡು ಇವ್ರನ್ನೆಲ್ಲ ಒಂದು ಸ್ಥಳಗಳನ್ನೆಲ್ಲ ತೋರಿಸಿ ವಾಪಸ್ ಕಳಿಸುವಂಥ ಜವಾಬ್ದಾರಿ ನಮ್ಮದು. ಭಾಳ ಚೆನ್ನಾಗಿ ಹೇಳಿದ್ರಿ, ಯಾವ ರೀತಿ ಕಾಶಿಗೆ ಹೋಗಬೇಕು, ಅಯೋಧ್ಯೆಗೆ ಇರ್ಬೋದು. ಮತ್ತು ನಮ್ಮ ದೇಶೀಯ ಪ್ರವಾಸಿ ಕ್ಷೇತ್ರಗಳ ಬಗ್ಗೆ ಹೇಳೋದಿದ್ರೆ ಸಾಮಾನ್ಯವಾಗಿ ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಒಂದು ವೀಕ್ಷಣೆ ಇರುತ್ತೆ, ವೀಕ್ಷಕರು ಇಷ್ಟಪಡ್ತಾರಂತ ನಿಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ? ಯಾತ್ರಾ ಸ್ಥಳ ಅಂತ ಹೇಳಿದರೆ ಕಾಶಿ ರಾಮೇಶ್ವರ ಮುಂಚಿಂದನೂ ಹೆಸರುವಾಸಿ. ಹಾಗೆ ಇತ್ತೀಚೆಗೆ ಸರ್ದಾರ್ ಪ್ರತಿಮೆ ಆದ ಮೇಲೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ನೋಡಲಿಕ್ಕೆ ಜನ ಹೋಗ್ತಾರೆ. ಮುಂಚಿಂದನೂ ನಮ್ಮ ಡೆಲ್ಲಿ, ಆಗ್ರಾ, ಜೈಪುರ್ ಇದಕ್ಕೆ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೋಗ್ತಾಯಿದ್ರು. ಹಾಗೆ ಗಿರಿಧಾಮಗಳು, ಹಿಲ್ ಸ್ಟೇಷನ್ಸ್ ನಮ್ಮಲ್ಲಿ ಊಟಿ, ಹಾಗೆ ನೈನಿತಾಲ್, ಮಸೂರಿ, ಹಾಗೆ ಶಿಮ್ಲಾ, ಗ್ಯಾಂಗ್ಟಾಕು, ಡಾರ್ಜಿಲಿಂಗು, ಹಾಗೆ ಕಾಶ್ಮೀರ, ಇವೆಲ್ಲ ನಮ್ಮಲ್ಲಿ ಜಾಸ್ತಿ ವಿಸಿಟ್ ಮಾಡುವಂಥದ್ದು. ಈಗ ಟೂರಿಸಮ್ ಅನ್ನೋದು ತುಂಬ ಡೆವಲಪ್ ಆದಮೇಲೆ ರಾಜಸ್ಥಾನ, ಗುಜರಾತು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಟೂರಿಸಮ್ಗೆ ಒಳ್ಳೆ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಮತ್ತು ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಬೆಲೆನೂ ಕೊಡ್ತಾ ಇದ್ದಾರೆ. ಸೊ ಕಾಶ್ಮೀರವು ಈ 370 ಆರ್ಟಿಗೆ ತೆಗೆದ ಮೇಲೆ ತುಂಬ ಇಂಪ್ರೂವ್ ಆಗಿದೆ. ಜನರಿಗೆ ಕಾಶ್ಮೀರ ಅಂದರೆ ಒಂದು ಸೇಫೆಸ್ಟ್ ಪ್ಲೇಸು ಅಂತ ಭಾವಿಸಿದ್ರು. ತುಂಬ ಡೆವಲಪ್ ಆಗಿತ್ತು, ಒಳ್ಳೊಳ್ಳೆ ಹೋಟೆಲ್ಗಳು, ಹೊಸ ವ್ಯವಸ್ಥೆ ಎಲ್ಲ ಬಂದಿತ್ತು. ಆದರೆ ಮೊನ್ನೆ ಒಂದು ಪಹಲ್ಗಾಮ್ದು ಅನ್ಫಾರ್ಚುನೇಟ್ಲಿ ದುರಂತದಿಂದಾಗಿ ಮತ್ತಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ನೋಡಬೇಕು ಫ್ಯೂಚರಲ್ಲಿ ಮತ್ತೆ ಮರುಕ ಸ್ಥಿತಿ ಬರ್ಬೋದು, ಪ್ರವಾಸೋದ್ಯಮ ಅಲ್ಲೂ ಝೂಮಿಗೆ ಬರ್ಬೋದು ಅಂತ. ಆದರೆ ಹೆಚ್ಚು ಈಗ ದ್ವಾರಕಾ ಮತ್ತು ಗುಜರಾತು ತುಂಬ ಚೆನ್ನಾಗಿದೆ. ರನ್ ಆಫ್ ಕಚ್ಚು ಜನ ಇಷ್ಟಪಡ್ತಾರೆ. ಅದೊಂದು ಅಕ್ಟೋಬರ್ಗೆ ಸ್ಟಾರ್ಟ್ ಆದರೆ ಫೆಬ್ರವರಿವರೆಗೆ ಇರ್ತದೆ ರನ್ ಆಫ್ ಕಚ್ಚು. ಆಮೇಲೆ ರಾಜಸ್ಥಾನದಲ್ಲಿ ಡೆಸರ್ಟ್ಗಳು, ಅಲ್ಲೆಲ್ಲ ಕ್ಯಾಂಪ್ ಸ್ಟೇ ಮಾಡೋದು, ಇದು ಎಲ್ಲ ಅಕ್ಟೋಬರ್ ಸ್ಟಾರ್ಟ್ ಆದರೆ ಮಾರ್ಚ್ ಎಂಡ್ವರೆಗೂ ಇರ್ತದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ತಾರ್ ಡೆಸರ್ಟ್ ಇರ್ಬೋದು ಎಲ್ಲ. ಮತ್ತು ಸ್ಟ್ಯಾಚ್ಯೂ ಆಫ್ ಯುನಿಟಿಯಲ್ಲಿ ನೋಡ್ಲಿಕ್ಕೆ ತುಂಬ ಪಾರ್ಕ್ಸು ಎಲ್ಲ ಮಾಡಿದ್ದಾರೆ. ಸೊ ಅದು ಒಂದು ಉತ್ತಮ ಡೆಸ್ಟಿನೇಷನ್ ಆಗಿದೆ. ಮತ್ತು ಮಾಮೂಲಿ ಹಿಂದಿಂದ ಇದ್ದೇ ಗೋವಾ, ಕೇರಳ ಎಲ್ಲ ಸ್ವಲ್ಪ ಬೀಚ್ ಸೈಡ್ ಆ್ಯಕ್ಟಿವಿಟೀಸ್ ಅದು ಚೆನ್ನಾಗಿ ಹೋಗ್ತದೆ. ಸರ್, ಇವಾಗ
ಪ್ರವಾಸಿಗರಿಗೆ, ದೇಶೀಯ ಪ್ರವಾಸ ಮಾಡೋರಿಗೆ ನಿಮ್ಮೊಂದು ಸಜೆಷನ್ ಏನು ಅಂತ ಹೇಳ್ತೀರಾ ಅಂತ? ಅವರು ಯಾವ ರೀತಿ ತಮ್ಮ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ, ಅಂದರೆ ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕಿದ್ರೆ ಯಾವ ರೀತಿ ಒಂದು ಸಿದ್ಧತೆಗಳನ್ನು ಮಾಡಿದ್ರೆ ತುಂಬ ನೀಟಾಗಿ ಎಂಜಾಯ್ ಮಾಡ್ಬೋದು ಅಂತ ತಮಗೆ ಅನಿಸುತ್ತೆ? ಈಗ ಯಾವುದೇ ಪ್ರವಾಸ ಆಗಲಿ, ನಾವು ಹಿಂದಿನ ಥರ ಹಿಂದೆಲ್ಲ ಹೇಗಿತ್ತು ಅಂದರೆ ಒಂದು 30-40 ವರ್ಷದ ಹಿಂದೆಲ್ಲ ಒಂದು ರಿಟೈರ್ಮೆಂಟ್ ಆದಮೇಲೆ ಜವಾಬ್ದಾರಿ ಕಳೀತು ಅಂತ ಪ್ರವಾಸಕ್ಕೆ ಹೋಗೋದು ಅಂತ ಇತ್ತು. ಹೌದು. ಆದರೆ ಆಮೇಲೆ ಆವಾಗಿನ ಕಾನ್ಸೆಪ್ಟ್ ಬೇರೆ ಇತ್ತು. ಆವಾಗ ಒಂದು ಏನಂದರೆ ಯಾತ್ರಾ ಭಾವನೆ ಮಾತ್ರ ಇತ್ತು. ಕಾಶಿಯೋ ರಾಮೇಶ್ವರ ಹೋಗೋದು ಅಂತೇಳಿ ಇಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲೂ ಕಾವೇರಿ ಸ್ನಾನಕ್ಕೆ ಅಂತ ಹೋಗ್ತಾರೆ, ಆಮೇಲೆ ಹೀಗೆ ಶ್ರೀಶೈಲಕ್ಕೆ ಹೋಗ್ತಾರೆ, ಪಂಡ್ರಾಪುರಕ್ಕೆ ಹೋಗ್ತಾರೆ ಕಾಲ್ನಡಿಗೆಯಲ್ಲಿ, ಮಂತ್ರಾಲಯ, ತಿರುಪತಿ, ಈ ಥರ ದೇವಸ್ಥಾನ ಒಂದೊಂದಿತ್ತು. ಈಗ ನಾವು ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಜನ ಸ್ವಲ್ಪ ಅಡ್ವೆಂಚರಿಗೆ ಗಮನ ಕೊಡ್ತಾ ಇದ್ದಾರೆ. ಪ್ಯಾರಾಗ್ಲೈಡಿಂಗು, ಇದು ಆಮೇಲೆ ಮೋಟರ್ ಬೈಕ್ ರೈಡು, ಅಥವಾ ಈ ಕಾಶ್ಮೀರಕ್ಕೆಲ್ಲ ಹೋದರೆ ಸ್ಕೀಯಿಂಗು, ಈ ಥರದ್ದೆಲ್ಲ ಶಿಮ್ಲಾಕ್ಕೆಲ್ಲ ಹೋದರೆ ಅದೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಈವನ್ ವಿಂಟರಲ್ಲೂ ಮುಂಚೆ ಜನವರಿ ಫೆಬ್ರವರಿ ಅಂದರೆ ನಾವು ಡಿಸೆಂಬರ್ಗೆಲ್ಲ ಶಿಮ್ಲಾ ಆಗಲಿ ಕಾಶ್ಮೀರಕ್ಕಾಗಲಿ ಆಫ್ ಸೀಸನ್ ಅಂತ ಹೇಳ್ತಾಯಿದ್ರು. ಅದೇ ನಾವು ಯುರೋಪ್, ಸ್ವಿಸ್ಸು ಮತ್ತು ಆಸ್ಟ್ರೇಲಿಯಾದಲ್ಲಿ ಆವಾಗ ಸೀಸನ್ ಇರ್ತಿತ್ತು. ಯಾಕಂದರೆ ಆ ವಿಂಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸಿಗೆ ಜನ ಬರೋರು. ಅದು ಸಹ ನಮ್ಮ ದೇಶದಲ್ಲಿ ಈಗ ಪ್ರಾರಂಭ ಆಗಿದೆ. ವಿಂಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸು ಈಗ ಆಫ್ ಸೀಸನ್ ಅಂತ ಇಲ್ಲ. ಮತ್ತು ನಮ್ಮದು ಏನು ಅಂತ ಹೇಳಿದ್ರೆ, ನೀವು ಯಾರೇ ಆಗಲಿ ಪ್ರವಾಸ ಆಸಕ್ತರಿದ್ದವರು ಒಂದೊಂದು ಪ್ರತಿ ವರ್ಷ ಸಣ್ಣ ಪ್ರವಾಸನೇ, ಕರ್ನಾಟಕದಲ್ಲಾಗಲಿ ಅಥವಾ ನೇಬರ್ ಸ್ಟೇಟ್ ಆಗಲಿ ಅಥವಾ ಡೊಮೆಸ್ಟಿಕ್ ಆಗಲಿ, ಒಂದೊಂದೇ ಪ್ರವಾಸ ಮಾಡ್ಕೊತ ಹೋದರೆ ಎಲ್ಲ ಫ್ಯಾಮಿಲಿಯೂ ಖುಷಿಯಾಗಿರ್ತಾರೆ, ನಮ್ಮವರು ಕರ್ಕೊಂಡು ಹೋಗಿದ್ದಾರೆ ಅಂಥೇಳಿ. ಇನ್ನೊಂದೇನೆಂದರೆ ಎಲ್ಲದೂ ಒಂದೇ ಸಲ ನೋಡ್ತೀನಿ ಅಂದರೆ ಆಗಲ್ಲ. ಸೊ ನಾವು ಪ್ರತಿ ವರ್ಷ ಒಂದು ಸಣ್ಣ ಸಣ್ಣ ಡೆಸ್ಟಿನೇಷನ್ ಡೊಮೆಸ್ಟಿಕ್ಕಲ್ಲಿ ಪ್ರಾರಂಭ ಮಾಡಿ, ಹಾಗೆ ಅದು ಡೊಮೆಸ್ಟಿಕ್ ಆದಮೇಲೆ ವರ್ಷಕ್ಕೊಂದೊಂದು ಇಂಟರ್ನ್ಯಾಷನಲ್ ಅಂತ ಬಂದಾಗ ಏನು ನಾವು ಸೀದಾ ಅಮೇರಿಕನೇ ಅಥವಾ ಯುರೋಪೇ ಹೋಗಬೇಕಂತಿಲ್ಲ. ನಮ್ಮ ನೇಬರ್ ಕಂಟ್ರೀಸು ನಮ್ಮ ಥರನೇ ದರದಲ್ಲಿ ಸಿಗ್ತದೆ.